ಯೋಗದಿಂದ ಇದೆಲ್ಲ ತಡೆಗಟ್ಟಬಹುದು. ಜೊತೆಗೆ ಇಂಥ ಸೋಂಕುಗಳು ಬಂದಾಗ ಸ್ವಲ್ಪ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಯೋಗದಿಂದ ಇಂಥ ವೈರಸ್ಗಳ ವಿರುದ್ಧ ಹೋರಾಡಕ್ಕೆ ಅನ್ನೋದು ಕ್ಲಾರಿಟಿ ಸರ್. ಕ್ಲಾರಿಟಿ ಅಂದರೆ ಸ್ವಲ್ಪ ಪ್ರಾಣಾಯಾಮ ಜಾಸ್ತಿ ಮಾಡಬೇಕು. ಹಾಂ, ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಉಸಿರಾಯಾಮ ಅಂದರೆ ಉಸಿರಾಟ ಕ್ರಿಯೆಗೆ ಪ್ರಾಣಾಯಾಮ. ನಮ್ಮಲ್ಲಿ 72,000 ನರನಾಳಗಳು ಅದು ಶುದ್ಧೀಕರಿಸಿದ ಪ್ರಾಣಾಯಾಮದಲ್ಲಿ ಎಷ್ಟು 72,000 ನರನಾಳಗಳು ಶುದ್ಧೀಕರಿಸೋ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ತುಂಬ ಉಪಯೋಗ ಸಿಗುತ್ತೆ ನಮಗೆ. ನಾಡಿ ಶೋಧನ ಪ್ರಾಣಾಯಾಮ, ಯೋಗಿ ಬ್ರೀತಿಂಗ್ ಇವೆಲ್ಲ ಮಾಡ್ತಾ ನಾಡಿ ಶೋಧನ ಪ್ರಾಣಾಯಾಮಗ ಈ ಇಂಗಾಲ್ ಡೈಸ್ ಎಲ್ಲ ಆಮ್ಲಜನಕ ಉತ್ಪತ್ತಿ ಆಗುತ್ತೆ. ಇಂಗಾಲ್ ಡೈಸ್ ರಿಲ್ಯಾಕ್ಸ್ ಆದಾಗ ಫುಲ್ಲು ನಮಗೆ ರಿಲೀಫ್ ಸಿಗುತ್ತೆ. ಟೆನ್ಷನ್ ಆದಾಗ ಯೋಗದಿಂದ ಗುಣಪಡಿಸ್ಬೋದು. ಅಂದರೆ ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಮೆಡಿಟೇಷನ್. ಇವಾಗ ಬ್ರೀತಿಂಗ್ ಮೂಲಾಧಾರ ಚಕ್ರ ಸಹಸ್ರಾರ ಉಸಿರು ತಗೊಂಡು ಮತ್ತೆ ಬಿಡ್ತಾ ಇದ್ದಾಗ ನಮ್ಮ ಫುಲ್ ಬೆನಿಫಿಟ್ ಸಿಗುತ್ತೆ. ನಮ್ಮಲ್ಲಿ 7 ಚಕ್ರಗಳಿವೆ. ಮೂಲಾಧಾರಗ, ಸ್ವಾದಿಷ್ಟ, ಮಣಿಪೂರಕ, ಅನಾಥ, ವಿಶುದ್ಧ, ಆಗ್ನೇಯ ಚಕ್ರ. ಈ 7 ಚಕ್ರಗಳು ಕೆಲಸ ಮಾಡ್ತಾಯಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಯಾವ ಚಕ್ರ ಕೆಲಸ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ತಲೆಗೆ ಚಕ್ರ ಸಹಸ್ರಾರ ಚಕ್ರ ಅಂತೀವಿ, ಅದು ಮಾಡದೇ ಇದ್ರೆ ಏನಾಗುತ್ತೆ, ಫುಲ್ ಸೋಂಬೇರಿತನ ಆಗ್ಬಿಡ್ತೀವಿ. ಆಗ್ನೇಯ ಚಕ್ರ ಇಡೀ ನಮ್ಮ ದೇಹವೆಲ್ಲ ಆಗ್ನೇಯ ಚಕ್ರದಲ್ಲೇ ನಮಗಿರೋದು. ಅದು ಕೆಲಸ ಮಾಡೋಂದ್ರೆ ಮಾಡುತ್ತೆ, ಬೇಡ ಅಂದರೆ ಬೇಡುತ್ತೆ. ಅಷ್ಟು ಶಕ್ತಿ ಸ್ಟೇರಿಂಗ್ ಇದ್ದಂಗೆ, ವೆಹಿಕಲ್ಗೆ ಸ್ಟೇರಿಂಗ್ ಇದ್ದಂಗೆ ಅಷ್ಟು ಶಕ್ತಿ ಆಗ್ನೇಯ ಚಕ್ರ. ವಿಶುದ್ಧ ಚಕ್ರ ಲಾಲಾರಸ ಉತ್ಪತ್ತಿ ಆಗ್ತಾಯಿದೆ ನಮ್ಗೆ. ಯಾವಾಗ ಲಾಲಾರಸ ಉತ್ಪತ್ತಿ ಆಗಿದಾಗ ನಮಗೆ ಒಣಗೋಲ್ಲ, ನಾಲ್ಗೆಗೆ ಏನೂ ಒಣಗಲ್ಲ, ಫ್ರೀ ಆಗಿರ್ತೀವಿ. ಅದು ಈ ತರ ಆಸನಗಳಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಅನ್ನೋದ್ರ ಬಗ್ಗೆ 100%. ಓಕೆ, ವಾಪಸ್ ಬರ್ತೀನಿ ಆಗ್ರ ಸರ್. ಸುನಿಲ್ ಸರ್, ಈಗ ಈ ಸೋಂಕು ಕಾಣಿಸ್ಕೊಂಡಾಗ ಬಹುತೇಕ ನಾವೆಲ್ಲ ಅನ್ಕೊಳ್ತೀವಿ ಸರ್, ವಿಪರೀತ ಚಳಿ, ಸ್ವಲ್ಪ ಜ್ವರ, ಕೆಮ್ಮು ಬಂದಿದೆ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ, ಮನೆ ಮದ್ದುಗಳನ್ನ ಟ್ರೈ ಮಾಡ್ತೀವಿ. ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಕೂಡ ಅನೇಕರ ಜೀವ ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅಥವಾ ಸೋಂಕಿನ ಆರ್ಭಟ ಅಥವಾ ಅದರ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಆಗ್ತಾ ಇದೆಯಾ ಜನರ ಬಾಡಿ ಮೇಲೆ ಅಂತ? ಇಲ್ಲ, ಖಂಡಿತ. ನಿಜವಾಗ್ಲೂ ಬಹಳ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಇದರಿಂದ 2 ದಿನ 3 ದಿನ ತಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಅಥವಾ ಮನೆ ಮದ್ದನ್ನು ಮಾಡ್ಕೋತಾರೆ. ಅವಾಗ ತೊಂದರೆ ಆಗುತ್ತೆ. ತಕ್ಷಣಕ್ಕೆ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿದಾಗ ಅಥವಾ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಏನಾಗಿದೆ ಅಂತ. ಯಾಕಂದರೆ ಸೀನಿಯರ್ ಸಿಟಿಸನ್ಸು ಮತ್ತು ಯಂಗ್ ಮಕ್ಕಳು ಅಂದರೆ 1 ರಿಂದ 5 ವರ್ಷದೊಳಗಿರೋಂಥ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ದಟ್ ರೀಸನ್. ಮತ್ತು ಭಾಳ ಜನಕ್ಕೆ ಯಾರಿಗೆ ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಇನ್ನೂ ಜಾಸ್ತಿ ಅಫೆಕ್ಟ್ ಮಾಡುತ್ತೆ. ಈ ಕಾರಣದಿಂದ ಹಿಂಗೆ ಆಗ್ತಾರಂತ. ಅಂದ್ರೆ ಕೋವಿಡ್ಗೂ ಇದಕ್ಕೂ ಇರುವಂತ ಸಿಂಪ್ಟಮ್ಸ್ ಗಳನ್ನ ನೋಡಿದ್ರೆ ಆಸ್ ಇಟ್ ಈಸ್ ಸೇಮ್ ಇದೆಯಾ ಸರ್? ಯಾಕಂದ್ರೆ ಇದು ಕೂಡ ಶ್ವಾಸಕೋಶಕ್ಕೆ ಹಾರ್ಮ್ ಮಾಡುತ್ತೆ, ಉಸಿರಾಟಕ್ಕೆ ನೇರವಾಗಿ ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಕೋವಿಡ್ ಅಲ್ಲೂ ಕೂಡ ಅದನ್ನೇ ನೋಡಿದ್ವಿ ನಾವು. ಹೌದು, ಸೇಮ್ ಅನ್ಸುತ್ತೆ. ಯಾಕಂದ್ರೆ ಸಿಂಪ್ಟಮ್ಸ್ ಎಲ್ಲಾನು ಸೇಮ್ ಇದೆ ಕಂಪೇರಿಟಿವ್ಲಿ. ಅಲ್ಲಿನೂ ಲಂಗ್ಸ್ಗೆ ತೊಂದರೆ ಆಗೋಂಥದ್ದು, ಕೆಮ್ಮು, ನೆಗಡಿ, ಜ್ವರ ಅಥವಾ ಬೇದಿ ಆಗೋಂಥದ್ದು, ಸುಸ್ತಾಗುವಂಥದ್ದು, ಜನರಲಿ ಅದರಲ್ಲಿ ಏನಿತ್ತು ಅದೇ ಸಿಂಪ್ಟಮ್ಸ್ ಇದೆ. ಹಾಗಾಗಿ ಡಿಫರೆನ್ಸ್ ಏನೋ ಗೊತ್ತಾಗಲ್ಲ ಜನಸಾಮಾನ್ಯರಿಗೆ. ಯಾವಾಗ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಇನ್ಫ್ಲೂಯೆನ್ಸಾ ಇದೆಯಾ ಅಥವಾ ಕೋವಿಡ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಲ್ಲ ಅಂದರೆ ಅದಕ್ಕೆ ಮುಂಚೆ ಗೊತ್ತಾಗೋದೇ ಇಲ್ಲ. ಇದು ಮೇನ್ ಕಾರಣ. ಬಟ್ ಎಲ್ಲರೂ ಏನು ಸಾಧ್ಯ ಆಗಷ್ಟು ಮಾಸ್ಕ್ ಹಾಕುವಂಥದ್ದು. ಮತ್ತು ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹೇಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಸೀನಿದಾಗ, ಕೆಮ್ಮಿದಾಗ, ಈಗ ನಾನೇ ಎಲ್ಲ ಸೀನಿದ್ರೆ ಈ ಸರ್ಫೇಸ್ ಮೇಲೆ ಇದ್ರೆ ಅದರಿಂದ ಮತ್ತೊಬ್ರು ನಾರ್ಮಲ್ ಜ್ವರ ಆದ್ರೆ ಅದು ಸ್ಪ್ರೆಡ್ ಆಗಲ್ಲ. ಇದು ಪರ್ಟಿಕ್ಯುಲರ್ ಆಗಿ ಸೋಂಕು ಏನೋ ಹೆಸರು ಹೇಳಿದ್ರಲ್ಲ ಸರ್, ಇದಕ್ಕೆ ಹೊಸದಾಗಿ ಸೋಂಕು ನಾವು ಇನ್ಫ್ಲುಯೆನ್ಸಾ H3N2 ಅಂತ ಹೇಳ್ತಾ ಇದ್ವಿ, ಅದರ ರೂಪಾಂತರ ಲಕ್ಷಣ ಅಂತ ಹೇಳ್ತಾ ಇದ್ವಿ ಇದಕ್ಕೆ. ಬಟ್ ಬೇರೆ ಜ್ವರಗಳಾದ್ರೆ ಸ್ಪ್ರೆಡ್ ಆಗಲ್ಲ. ಬಟ್ ಈ ರೀತಿ ಸೋಂಕು ಕಾಣಿಸ್ಕೊಂಡ್ರೆ ಅದ್ರ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ. ಆಸ್ ಇಟ್ ಈಸ್ ಕೋವಿಡ್ ತರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ಸೋಂಕಿದು ಅಂತ. ಓಕೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಹಾರ ತಜ್ಞರು ಆದಂತಹ ಎಡ್ವಿನ್ ರಾಜ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೊಸದೊಂದು ಸೋಂಕು ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆಯಂತ. ಈ ಸೋಂಕಿನ ವಿರುದ್ಧ ಹೋರಾಡಕ್ ಶಕ್ತಿ ಬೇಕು ಅಂದ್ರೆ ಒನ್ ಆಫ್ ದ ರೀಸನ್ ನಮ್ಮ ಆಹಾರ ಶೈಲಿ ಸರಿಯಾಗಿರ್ಬೇಕು ಅಂತ. ಏನ್ ಹೇಳ್ತೀರಿ? ನಮಸ್ತೆ, ವಾಯ್ಸ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮ್ಯಾಮ್, ಕಂಟಿನ್ಯೂ ಮಾಡಿ. ಓಕೆ, ಇವಾಗ ಯಾವುದೇ ರೀತಿ ರೋಗ ನಿರೋಧಕ ಶಕ್ತಿ ನಾವು ಹೆಚ್ಚಿಸ್ಕೊಬೇಕಂದ್ರೆ ನಮಗೆ ಗೊತ್ತಿರೋದು ಲೈಫ್ ಸ್ಟೈಲ್ ಮೆಡಿಸಿನ್ ಅಲ್ಲಿ ಇರೋಂತ ಪಿಲ್ಲರ್ಸ್ ಅಂದ್ರೆ ಮೊದಲನೇದು ಆಹಾರ, ಉತ್ತಮವಾದ ಆಹಾರ, ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ದಿನನಿತ್ಯ ಪಾಲನೆ ಮಾಡ್ಕೊಂಡು ಬರ್ಬೇಕು. ರೆಗ್ಯುಲರ್ ಆಗಿ ನಾವು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿನ ಆದಷ್ಟು ಪ್ರಿವೆಂಟ್ ಮಾಡ್ಬೇಕು. ಜೊತೆಗೆ ಎಕ್ಸಸೈಸ್, ವ್ಯಾಯಾಮ ಕೂಡ ನೀವು ಹೇಳ್ದಾಗೆ ಬಹಳ ಮುಖ್ಯ. ಮತ್ತೆ ಹೈಡ್ರೇಷನ್, ನೀರ್ ಕೂಡ ನಾವು ಸುಮಾರ್ ಈ ವೆದರ್ ಅಲ್ಲಿ, ಚಳಿ ವೆದರ್ ಅಲ್ಲಿ ನಾವು ಯೂಶಲಿ ನೀರ್ ಕುಡಿಯೋದು ಮರ್ತು ಬಿಡ್ತೀವಿ. ಮತ್ತೆ ಹ್ಯಾಂಡ್ ಹೈಜೀನ್, ಇವನ್ ಕೈ ತೊಳೆಯೋದು ಕೂಡ ನಮ್ಗೆ
ಚಳಿಗೆ ತಣ್ಣೀರಲ್ಲಿ ಕೈ ಹಾಕೋದಕ್ಕೂ ಇಷ್ಟ ಆಗೋಲ್ಲ. ಜೊತೆಗೆ ಇದೆಲ್ಲ ಸೇರಿ ನಾವು ಆಹಾರದ ಕಡೆ ಗಮನ ಕೊಡ್ಬೇಕಂದ್ರೆ ಯಾವಾಗ ನಮ್ಮಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಜಾಸ್ತಿ ಆಗಿರುತ್ತೋ ಅವಾಗ ನಮ್ಗೆ ಯಾವುದೇ ರೀತಿ ಕೆಮ್ಮು, ಜ್ವರ, ಇನ್ಫೆಕ್ಷನ್, ಫೀವರ್ ಬಂದಾಗ ಅದನ್ನ ಫೈಟ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆ ಟೈಮಲ್ಲೂ ಕೂಡ ಮಕ್ಕಳಲ್ಲಿ, ಗರ್ಭಿಣಿ ಮಹಿಳೆಯರಲ್ಲಿ ಯಾವಾಗ ಇಮ್ಯುನಿಟಿ ಕಮ್ಮಿ ಇರುತ್ತೆ, ವೃದ್ಧರಲ್ಲಿ ಸ್ಪೆಷಲಿ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಅಲ್ಲಿ, ಅವಾಗ ನಾವು ಜಾಸ್ತಿಯಾಗಿ ನೋಡೋದಂದ್ರೆ ಕೆಲವರಲ್ಲಿ ಡಯಾಬಿಟೀಸ್ ಇದ್ದಾಗ, ಇನ್ಫೆಕ್ಷನ್ ಫೈಟ್ ಮಾಡುವಂತ ಶಕ್ತಿ ಅವರಲ್ಲಿ ಕಮ್ಮಿ ಇದ್ದಾಗ, ಟೈಮ್ ತಗೊಂಡಾಗ ನಾವು ನ್ಯೂಟ್ರಿಷನ್ ಕಡೆ, ಬ್ಯಾಲೆನ್ಸ್ ಡಯಟ್ ಕಡೆ ಗಮನ ವಹಿಸ್ಬೇಕು. ಸೊ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು? ಬೇಸಿಕಲಿ ಪ್ರೋಟೀನ್ ರಿಚ್ ಫುಡ್ಸ್ ನಾವು ಆ ಟೈಮಲ್ಲಿ ತಗೊಂಡಾಗ ರಿಕವರಿ ಫಾಸ್ಟರ್ ಆಗುತ್ತೆ. ಜೊತೆಗೆ ಇಮ್ಯುನಿಟಿಗೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್, ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಕೂಡ ಮುಖ್ಯ. ಯಾಕೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಅಂದ್ರೆ ನಾವು ತಿಂತಾ ಇರೋ ಆಹಾರ ಇವಾಗ ಮೋಸ್ಟ್ಲಿ ನಾವು ತಿಂತಾ ಇರೋದು ಕೆಮಿಕಲ್ ರಿಚ್ ಫುಡ್ಸ್, ಅಂದ್ರೆ ಪ್ರಾಸೆಸ್ಡ್ ಫುಡ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ನಾವು ತರಕಾರಿ, ಹಣ್ಣು ಮತ್ತೆ ಬ್ಯಾಲೆನ್ಸ್ ಡಯಟ್, ಸಮತೋಲನ ಆಹಾರವನ್ನ ಜಾಸ್ತಿಯಾಗಿ ನಾವು ಸೇವನೆ ಮಾಡ್ತಾ ಇಲ್ಲ. ಆದಷ್ಟು ಕನ್ವೀನಿಯಂಟ್ ಫುಡ್ಸ್ ನ ನಾವು ದಿನನಿತ್ಯ ಬಳಕೆ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ಇಮ್ಯುನಿಟಿ ಕೂಡ ಕುಗ್ಗ್ ಹೋಗಿದೆ. ಸೊ ಫೈಟ್ ಮಾಡೋದಿಕ್ಕೆ ಟೈಮ್ ತಗೊಳ್ತಾ ಇದೆ. ಅದರಿಂದ ಬಹಳ ಮುಖ್ಯ ಏನಂದ್ರೆ ರಿಕವರಿ ಫಾಸ್ಟರ್ ಆಗ್ಬೇಕು, ಮತ್ತೆ ಇದನ್ನ ಫೈಟ್ ಮಾಡ್ಬೇಕು. ಇನ್ಫೆಕ್ಷನ್ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಬೇಕಂದ್ರೆ ಮೇನ್ಲಿ ನಾವು ಬ್ಯಾಲೆನ್ಸ್ ಡಯಟ್, ನ್ಯೂಟ್ರಿಷಿಯಸ್, ಪೌಷ್ಟಿಕಾಂಶತೆ ಉಳ್ಳ ಒಂದು ಆಹಾರ ಅಂತ ಹೇಳ್ತೀವಿ, ನ್ಯೂಟ್ರಿಷಿಯಸ್ ಫುಡ್, ಅದ್ರ ಕಡೆ ನಾವು ಗಮನ ವಹಿಸ್ಬೇಕು. ಓಕೆ ಓಕೆ ಮ್ಯಾಮ್. ಹಾ ಹೇಳಿ ಹೇಳಿ ಮ್ಯಾಮ್, ಕಂಟಿನ್ಯೂ ಮಾಡಿ. ಸೇರಿ ಮಾತಾಡ್ಬೇಕಂದ್ರೆ ಪ್ರೋಬಯೋಟಿಕ್ ಅಂಡ್ ಪ್ರಿಬಯೋಟಿಕ್ ಫುಡ್ಸ್ ಅಂದ್ರೆ ನಮ್ ಟ್ರೆಡಿಷನಲ್ ಫುಡ್ಸ್ ಅಂದ್ರೆ ಫರ್ಮೆಂಟ್ ಆಗಿರುವಂತ ಫುಡ್, ಅದ್ರ ಕಡೆ ಕೂಡ ಗಮನ ವಹಿಸ್ಬೇಕು. ಯಾಕಂದ್ರೆ ಕರುಳಿನ ಆರೋಗ್ಯ ಅಂದ್ರೆ ಗಟ್ ಹೆಲ್ತ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಮರ್ತ್ಬಿಟ್ಟಿದ್ದೀವಿ. ಗಟ್ ಹೆಲ್ತ್ ಅಂದ್ರೆ ಕರಳಲ್ಲಿ ಉತ್ತಮವಾದ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಎರಡೂ ಇರುತ್ತೆ. ಯಾವಾಗ ಬ್ಯಾಡ್ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಅವಾಗ ನಮ್ ರೋಗ ನಿರೋಧಕ ಶಕ್ತಿ ಕೂಡ ಕುಗ್ಗ್ ಹೋಗುತ್ತೆ. ಎಸ್ ಮ್ಯಾಮ್, ವಾಪಸ್ ಬರ್ತೀನಿ, ಮತ್ತೆ ಮಾತಾಡಿಸ್ತೀನಿ ನಿಮ್ಮ ಹತ್ರ. ನಾನು ಮಾತಾಡ್ತೀನಿ. ಸುನೀಲ್ ಸರ್, ಈಗ ಮೇಡಮ್ ಹೇಳ್ತಾ ಇದ್ರು ಬಾಡಿಯಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತೆ, ಇಂಥ ಸೋಂಕುಗಳು ಬಂದಾಗ ನ್ಯಾಚುರಲಿ ಅದ್ರ ವಿರುದ್ಧ ನಾವು ಫೈಟ್ ಮಾಡಬಹುದು ಅಂತ. ಬಟ್ ಇತ್ತೀಚಿನ ಜೀವನ ಶೈಲಿ ನೋಡಿದ್ರೆ ಸರ್, ಚಿಕ್ಕ ಪುಟ್ಟ ಜ್ವರಕ್ಕೂ ಕೂಡ ತಡೆಯೋ ಶಕ್ತಿ ಇಲ್ಲ ಜನರಲ್ಲಿ ಅಂತ. ಕಾರಣ ಏನಂತೀರಿ? ಜೀವನ ಶೈಲಿನ, ನಮ್ಮ ಆಹಾರ ಪದ್ಧತಿನ ಬಹುತೇಕರು ಈ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಗೆಲ್ಲ ಡಿಪೆಂಡ್ ಆಗ್ತಿದಾರಲ್ಲ, ಇದೆಲ್ಲ ಕಾರಣ ಆಗ್ತಾ ಇದೆಯಾ ಅಂತ? ಇಲ್ಲ, ಮೇಜರ್ ಆಗಿ ಲೈಫ್ ಸ್ಟೈಲ್ ಡಿಸಾರ್ಡರ್. ನಮ್ಗೆ ಸಾಕಷ್ಟು 90% ಕಾಯಿಲೆಗಳು ಸೈಕೋಸೋಮೆಟಿಕ್ ಡಿಸಾರ್ಡರ್ ಆ್ಯಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಓಕೆ. ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ 6 ರಿಂದ 8 ಗಂಟೆ ನಿದ್ರೆ ಮಾಡಬೇಕಾಗಿರೋಂಥದ್ದು. ಇವಾಗ ನಿದ್ರೆ ಕಡಿಮೆ ಆಗ್ಬಿಟ್ಟಿದೆ. ಮಿನಿಮಮ್ 4 ಗಂಟೆ ಅಥವಾ 5 ಗಂಟೆ, 3 ಗಂಟೆ ನಿದ್ರೆ ಮಾಡೋಕ್ಕೆ ಶುರು ಮಾಡಿದ್ರೆ, ಬಿಕಾಸ್ ಗ್ಯಾಜೆಟ್ಸ್ ಯೂಸ್ ಮಾಡೋಂಥದ್ದು. ಆಮೇಲೆ ಲೈಫ್ ಸ್ಟೈಲ್, ಯೋಗ ಮಾಡೋದಿಲ್ಲ, ವಾಕ್ ಮಾಡೋದಿಲ್ಲ, ಅಥವಾ ಬೇಸಿಕ್ಸ್ನ ಫುಡ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದೆ. ನಾವೆಲ್ಲರೂ ನ್ಯಾಚುರಲ್ ಫುಡ್ ಅಂದರೆ ಆರ್ಗ್ಯಾನಿಕ್ ಫುಡ್ ಅಂದರೆ ರೈತರಿಂದ ಬೆಳೆದು ಡೈರೆಕ್ಟಾಗಿ ನಮಗೆ ಬರ್ತಾ ಇತ್ತು. ಇವಾಗ ಆಗಿಲ್ಲ.